ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ರೋಚಕ ಗೆಲುವು. ರೋಹಿತ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್. ಹುಬ್ಬಳ್ಳಿಯ ಕ್ರೀಡಾಭಿಮಾನಿಗಳಲ್ಲಿ ಸಂಭ್ರಮವೋ ಸಂಭ್ರಮ. ಹುಬ್ಬಳ್ಳಿನಲ್ಲಿ ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಇಡೀ ಸಮಸ್ತ ಭಾರತೀಯರು ಖುಷಿ ಪಟ್ಟಿರ್ತಾರೆ. ಎಲ್ಲರೂ ಸಡಗರ ಸಂಭ್ರಮದಲ್ಲೇ ಪಾಲ್ಗೊಂಡಿರ್ತಾರೆ. ಪ್ರತಿಯೊಬ್ಬರು ಯಾರಾದರೂ ದುಃಖ ಪಡ್ತಾರ ಇಂಡಿಯನ್ಸು ಚಾಂಪಿಯನ್ಸ್ ಟ್ರೋಫಿ ಗೆದ್ರು ಅಂತ? ಖಂಡಿತ ಇಲ್ಲ. ಎಲ್ಲಿ ಅಂತಂದರೆ ಗುಂಪು ಸೇರಿಕೊಂಡು ಜನ ಮ್ಯಾಚ್ ನೋಡ್ತಾ ಇರ್ತಾರಲ್ಲ, ಅಂಥ ಕಡೆ ಸೆಲೆಬ್ರೇಷನ್ ಜೋರಾಗಿರುತ್ತಷ್ಟೆ. भारत माता की जय। अच्छा रोजे स्वीट ಕೊಡ್ರ ಆದ ಚಲೋ ಮತ್ತು ಎಲ್ಲಾರ್ಗಳು ಚಲೋ ಆಗಿದೆ. ನಮ್ಮ ಬಾಲಿಂಗ್, ನಮ್ಮ ಇಂಡಿಯನ್ ಬಾಲರ್ ಸ್ಪಿನ್ನರ್ ಎಲ್ಲಾರು ಚಲೋ ಸ್ಪಿನ್ನರ್ ಬಾಲಿಂಗ್ ಆಗಿದ್ರಿ. ಮತ್ತು ಇದು ಟ್ರಾಫಿ ನಮಗೆ ಮುಖ್ಯ ಇಲ್ಲ. ನಮ್ದು ಟ್ರಾಫಿ ಯಾವಾಗಿಂದ ಬಂದಿತ್ತು, ಯಾವಾಗ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮುಗೀತಂದರೆ ಅಲ್ಲೇ ನಮ್ಮದು ಪ್ರಾಬ್ಲಮ್ ಬಂದಿದ್ದು. ಇದು ಬರೀ ಒಂದು ಮ್ಯಾಚ್ ಅದೇನ ಮಾಡ್ತೀನಿ ನಂತರ ಎಲ್ಲ ಕಡೆ ಸೆಲೆಬ್ರೇಷನ್ ನೋಡ್ತಾ ಇದ್ದೀರಾ ತಾವೀಗ. ಈಗಷ್ಟೇ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ. 76 ರನ್ ಹೊಡೆದೇ ಇದ್ದಿದ್ರೆ, ಆರಂಭದಲ್ಲಿ ಆ ಒಂದು ಇದನ್ನು ಕಾಂಟ್ರಿಬ್ಯೂಟ್ ಮಾಡದೇ ಇದ್ದಿದ್ರೆ, ಅಥವಾ ಅವರಿಬ್ಬರ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರ ನಡುವಿನ ಬರದೇ ಇದ್ದಿದ್ರೆ ಪಾರ್ಟ್ನರ್ಶಿಪ್ಪು ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸಹಜವಾಗೇ ಈ ಬಾರಿಯ ಮ್ಯಾನ್ ಆಫ್ ದಿ ಮ್ಯಾಚ್, ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡಿತಕ್ಕಂಥದ್ದು ಅದು ಪ್ರತಿಯೊಬ್ಬ ಆಟಗಾರನ ಡ್ರೀಮ್ ಅದು. ಸೊ ಹಾಗಾಗಿ ಇವಾಗ ಒಂದು ಮ್ಯಾನ್ ಆಫ್ ದಿ ಮ್ಯಾಚನ್ನು ರೋಹಿತ್ ಶರ್ಮಾ ಪಡ್ಕೊಂಡಿದ್ದಾರೆ.